ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೆಲ್ರಿಗೂ ಸಿಂಪಲ್ಲಾಗಿ ತೆಂಗಿನಕಾಯಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತಗೊಂಡಿದ್ದೀನಿ. ಜೊತೆಗೆ ಬಾದಾಮಿ, ಗೋಡಂಬಿ, ಏಲಕ್ಕಿ, 1 ಸ್ಪೂನಷ್ಟು ಅಕ್ಕಿ, ಹಾಗೆ 1-2 ಸ್ಪೂನಷ್ಟು ಗಸಗಸೆ. ಇದೆಲ್ಲನೂ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ತೆಂಗಿನಕಾಯಿ ಸಿಪ್ಪೆ ಎಲ್ಲ ಪಾಯಸ ಕುಡಿಯುವಾಗ ಬಾಯಿಗೆ ಸಿಗುತ್ತೆ ಅಂತ. ನೀವು ಬೇಕಿದ್ರೆ ಡೈರೆಕ್ಟಾಗಿ ಇದನ್ನು ಹಾಗೇ ಹಾಕ್ಕೊಳ್ಬೋದು. ಈಗ ನಾನು ನೆಕ್ಸ್ಟ್ ಒಂದು ಪ್ಯಾನಲ್ಲಿ ನಾವು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದಂಥ ತೆಂಗಿನಕಾಯಿ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಇದು ಇವಾಗ ಸ್ವಲ್ಪ ಬಿಸಿ ಆಗಿದೆ. ಇದಕ್ಕೆ ನಾವಿವಾಗ ಬೆಲ್ಲನ ಹಾಕ್ಕೊಳ್ಬೇಕು. ನಾನು ಬೆಲ್ಲನ ಮೊದಲೇ ನೀರಲ್ಲಿ ಕರಗಿಸಿ ಇಟ್ಕೊಂಡಿದ್ದೀನಿ. 2 ಅಚ್ಚು ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ 1.5 ಅಷ್ಟು ತೆಂಗಿನಕಾಯಿಗೆ. ನೆಕ್ಸ್ಟ್ ಇದು ಬೆಲ್ಲದ ನೀರನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಏನಾದರೂ ಡರ್ಟ್ ಇದ್ದರೆ ಅದು ಫಿಲ್ಟರ್ ಆಗಲಿ ಅಂತ. ಇವಾಗ ಇದನ್ನು ಒಂದು 2 to 3 ಮಿನಿಟ್ಸ್ ಅಷ್ಟು ಇದನ್ನು ಬಾಯ್ಲ್ ಮಾಡಿದರೆ ಸಾಕು. ಯಾಕಂದರೆ ಜಾಸ್ತಿ ಬಾಯ್ಲ್ ಆದರೆ ಇದು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಸಪ್ರೇಟ್ ಥರ ಆಗಿಬಿಡುತ್ತೆ. ಅದರಿಂದ ಜಾಸ್ತಿ ಕುದಿಸೋದು ಬೇಡ. ಇವಾಗ 1-2 ಸ್ಪೂನಷ್ಟು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಫ್ರೈ ಮಾಡಿ ಇಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ತಣ್ಣಗಾಗಿರೋಂಥ ಪಾಯಸದಲ್ಲಿ ಹಾಕ್ತಾಯಿದ್ದೀನಿ. ಬಿಸಿ ಇರುವಾಗಲೇ ಹಾಕ್ಬಾರ್ದು, ಮೆತ್ತಗಾಗ್ಬಿಡುತ್ತೆ ಅದಕ್ಕೆ. ಇವಾಗ ಸಿಂಪಲ್, ಟೇಸ್ಟಿ ಆ್ಯಂಡ್ ಹೆಲ್ತಿ ಆದ ತೆಂಗಿನಕಾಯಿ ಪಾಯಸ ರೆಡಿಯಾಗಿದೆ. ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.